ನಮಸ್ಕಾರ. ಮಿಷಿನ್ ಒಳಕ್ಕೆ ಪರಿಶೀಲನೆಯನ್ನು ನಿಭಾಯಿಸುವ ಸೆಷನ್ಗೆ ಸ್ವಾಗತ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಪರಿಪೂರ್ಣ ಮಾಡಿ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಲೇತ್ ಮಿಷಿನ್ ಚಾಲನೆಯಲ್ಲಿರುವ ಸ್ಥಿತಿಯನ್ನು ಪರಿಶೀಲಿಸುವುದು, ಆಯಿಲ್ ಲೆವೆಲನ್ನು ಪರಿಶೀಲಿಸುವುದು, ಸ್ಲೈಡಿಂಗ್ ಮೂವ್ಮೆಂಟನ್ನು ಪರಿಶೀಲಿಸುವುದು. ಲೇತ್ ಮಿಷನ್ ದಿನನಿತ್ಯದ ಪರಿಶೀಲನೆಯನ್ನು ನಿಭಾಯಿಸಲು ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳು ಇಲ್ಲಿವೆ. ಲೇತ್ ಮಿಷಿನ್, ಲೂಬ್ರಿಕೇಟಿಂಗ್ ಆಯಿಲ್, ಕೂಲೆಂಟ್, ಎಲೆಕ್ಟ್ರಿಸಿಟಿ ಟೆಸ್ಟರ್, ಸ್ಕ್ರೂ ಡ್ರೈವರ್, ಡಯಲ್ ಇಂಡಿಕೇಟರ್, ಆಯಿಲ್ ಕ್ಯಾನ್, ಸ್ಪ್ಯಾನರ್ಸ್, ರೆಂಚ್, ಅಲೆನ್ ಕೀ, ಕೆರೋಸಿನ್, ಬನಿಯನ್ ಕ್ಲಾತ್, ಸೇಫ್ಟಿ ಗಾಗಲ್ಸ್, ಗ್ಲೌಸ್. ಒಳಕೆಯ ತಪಾಸಣೆಗಳನ್ನು ಮಾಡಲು ನಿವಾರಣೆ ಪ್ರಕ್ರಿಯೆಯಲ್ಲಿ ಯಾರಾದರೂ ಮಿಷಿನ್ನನ್ನು ಬಳಸೋದನ್ನು ತಪ್ಪಿಸಲು ಮಿಷಿನ್ ಪವರ್ ಸಪ್ಲೈಯನ್ನು ಆಫ್ ಮಾಡಿ. ಗಾಯಗಳಿಂದ ತಡೆಗಟ್ಟಲು ಮತ್ತು ಸುರಕ್ಷತೆ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಸಿಲಿಂಡರ್ ಆಕಾರದ ಮೇಲ್ಗಳನ್ನು ಸಲ್ಲಿಸುವಾಗ ಸುರಕ್ಷತೆ ಸಾಧನಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಿ. ಮೊದಲಿಗೆ ಸೈಡ್ ಕವರನ್ನು ತೆರೆಯಿರಿ ಮತ್ತು ಬೆಲ್ಟ್ಸ್ ಹಾನಿಗೊಳಗಾಗಿದ್ದರೆ ಅಥವಾ ಹೆಚ್ಚಿನ ಕ್ರ್ಯಾಕ್ಸ್ಗಳು ಮತ್ತು ವೇರ್ ಮತ್ತು ಟಿಯರ್ ಆಗಿದ್ದರೆ ಡ್ರೈವಿಂಗ್ ಬೆಲ್ಟ್ಸ್ಗಳನ್ನು ಪರಿಶೀಲಿಸಿ. ಅಂಥ ಸಂದರ್ಭಗಳಲ್ಲಿ ಅವುಗಳನ್ನು ಬದಲಾಯಿಸಬೇಕು. ಬೆಲ್ಟ್ಸ್ಗಳ ಟೆನ್ಷನನ್ನು ಪರಿಶೀಲಿಸಿ. ಲೇತ್ ಮಿಷಿನ್ಸ್ ಪೆಡಲ್ ಬ್ರೇಕ್ಸ್ಗಳೊಂದಿಗೆ ಇದರ ಬ್ರೇಕ್ ಕಂಡೀಷನ್ಗಳನ್ನು ಪರಿಶೀಲಿಸಿ. ಮುಂದೆ ಲೇತ್ ಮಿಷಿನನ್ನು ಆನ್ ಮಾಡಿ ಮತ್ತು 1-2 ನಿಮಿಷಗಳ ಕಾಲ ಲೇತನ್ನು ರನ್ ಮಾಡಿ. ಮೇನ್ ಗೇರ್ ಬಾಕ್ಸ್ನಲ್ಲಿ ಲೂಬ್ರಿಕೆಂಟಿಂಗ್ ಆಯಿಲ್ನ ಮಟ್ಟವನ್ನು ದೃಷ್ಟಾಗೋಚರವಾಗಿ ಪರಿಶೀಲಿಸಿ. ಇದ್ದರೆ ಗೇರ್ ಬಾಕ್ಸ್ ಅನ್ನು ಭರ್ತಿ ಮಾಡಿ. ಚಾಲನೆಯಲ್ಲಿರುವಾಗ ಎಲ್ಲ ಆಟೋಮೆಟಿಕ್ ಫೀಡಿಂಗ್ ಮೂವ್ಮೆಂಟ್ಸ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪರಿಶೀಲಿಸಿ. ಟೇಲ್ ಸ್ಟಾಕಿಂಗ್ ಲಾಕಿಂಗ್ ಕಂಡೀಷನ್ ಅನ್ನು ಪರಿಶೀಲಿಸಿ. ಎರಡು ಲಿವರ್ಸ್ ಲಾಕ್ ಆಗಿವೆ ಎಂದು ಪರಿಶೀಲಿಸಿ. ಟಾಪ್ ಬೆಂಚ್ ಲೂಬ್ರಿಕೇಷನ್ ಮ್ಯಾನ್ಯುಯಲ್ ಪಂಪ್ಸ್ ಅನ್ನು ಪರಿಶೀಲಿಸಿ. ಸ್ಲೈಡಿಂಗ್ ಬೆಂಚ್ಗೆ ಆಯಿಲ್ ಬರುತ್ತಿದೆಯಾ ಎಂದು ಪರಿಶೀಲಿಸಲು ಲಿವರ್ ಅನ್ನು ಪುಲ್ ಮಾಡಿರಿ ಅಥವಾ ಪೌಚ್ ಮಾಡಿ. ಲೂಬ್ರಿಕೇಷನ್ ಟ್ಯಾಂಕ್ನಲ್ಲಿ ಲೂಬ್ರಿಕೆಂಟ್ ಆಯಿಲ್ನ ಲೆವೆಲ್ ಅನ್ನು ಪರಿಶೀಲಿಸಿ.
ನಂತರ ಕೂಲೆಂಟ್ ಲೆವೆಲನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಅದನ್ನು ತುಂಬಿಸಿ. ನಿಯಂತ್ರಿತ ಕಾಲಿಕವಾಗಿ ಗನ್ ಆಯ್ಲರ್ನೊಂದಿಗೆ ಲೂಬ್ರಿಕೇಷನ್ ಮಾಡಬೇಕು. ಹೆಡ್ ಸ್ಟಾಕ್ಗೆ ವರ್ಷಕ್ಕೆ 2 ಬಾರಿ ಲೂಬ್ರಿಕೇಷನ್ ಅಗತ್ಯವಿದೆ. ಪ್ರತಿದಿನ ಕಾಂಪೌಂಡ್ ಸ್ಲೈಡ್ಸ್ ಮತ್ತು ಟೇಲ್ ಸ್ಟಾಕ್ ನಿಪ್ಪಲ್ ಲೂಬ್ರಿಕೇಷನ್ ಅನ್ನು ಗನ್ ಆಯ್ಲರ್ನಿಂದ ಮಾಡಬೇಕು. ಪ್ರತಿದಿನ ಹ್ಯಾಂಡಲ್ ಪಂಪ್ ಬಳಸಿ ಆಪ್ರಾನ್ ಮತ್ತು ಕ್ಯಾರೇಜ್ ಅನ್ನು ಲೂಬ್ರಿಕೇಟ್ ಮಾಡಿ. ಅಲ್ಲದೆ ಗೇರ್ ನಿಪ್ಪಲ್, ಲೀಡ್ ಸ್ಕ್ರೂ ನಿಪ್ಪಲ್ ಮತ್ತು ಬೆಡ್ ಬೇಸ್ಗಳನ್ನು ಗನ್ ಆಯ್ಲರ್ನ ಮೂಲಕ ಪ್ರತಿದಿನ ಲೂಬ್ರಿಕೇಟ್ ಮಾಡಿ. ಲೇತ್ ಮಿಷನ್ನಲ್ಲಿ ಕೂಲೆಂಟ್ ಲೆವೆಲ್ ಅನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಕೂಲೆಂಟ್ ಟ್ಯಾಂಕ್ ಅನ್ನು ಖಾಲಿ ಮಾಡಿ ಮತ್ತು ಅಗತ್ಯವಿರುವಾಗ ಹೊಸ ಕೂಲೆಂಟ್ ಅನ್ನು ತುಂಬಿಸಿ. ಮರುಪೂರ್ಣ ಪ್ರಕ್ರಿಯೆಯಲ್ಲಿ ಕೂಲೆಂಟ್ನ ಸಂಪರ್ಕವನ್ನು ತಪ್ಪಿಸಲು ರಬ್ಬರ್ ಗ್ಲೌಸ್ಗಳನ್ನು ಧರಿಸಿ. ಮರುಪೂರ್ಣ ಮಾಡುವ ಮೊದಲು ಸಾಲಿಡ್ಸ್ಗಳಿಗೆ ಕೂಲೆಂಟ್ ಟ್ಯಾಂಕ್ನ ಬಾಟಮ್ ಅನ್ನು ಪರಿಶೀಲಿಸಿ. ಯಾವುದೇ ಸಾಲಿಡ್ಸ್ಗಳಿದ್ದರೆ ತೆಗೆದುಹಾಕಿ ಮತ್ತು ಯಾವಾಗಲೂ ಕೂಲೆಂಟ್ ಅನ್ನು ಸ್ವಚ್ಛವಾಗಿಡಿ. ಕೂಲೆಂಟ್ ಟ್ಯಾಂಕ್ನ ಪರಿಶೀಲಿಸಿದ ನಂತರ ಲೇತ್ ಅನ್ನು ರನ್ ಮಾಡಿ ಮತ್ತು ಕೂಲೆಂಟ್ ಸರಿಯಾಗಿ ಸಪ್ಲೈ ಮಾಡಲಾಗಿದೆ ಎಂದು ಪರೀಕ್ಷಿಸಿ. ಮುಂದೆ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಆಗಿದೆ ಎಂದು ಪರಿಶೀಲಿಸಿ. ಮೊದಲಿಗೆ ಅದರ ಸ್ಥಿತಿಗಾಗಿ ಮೇನ್ ಪವರ್ ಕೇಬಲ್ ಅನ್ನು ಪರಿಶೀಲಿಸಿ. ಯಾವುದೇ ಡ್ಯಾಮೇಜ್ ಇದ್ದರೂ ಅದನ್ನು ಬದಲಾಯಿಸಿ. ಎಲ್ಲ ಎಕ್ಸ್ಟರ್ನಲ್ ಸ್ವಿಚ್ ಸ್ಥಿತಿಯನ್ನು ಪರಿಶೀಲಿಸಿ. ಅದರಲ್ಲಿ ಯಾವುದೇ ಡ್ಯಾಮೇಜ್ ಅಥವಾ ರಿಪೇರ್ ಇದ್ದರೆ ಅದನ್ನು ಬದಲಾಯಿಸಿ. ಎಲ್ಲ ಲಿಮಿಟ್ ಸ್ವಿಚಸ್ ಸ್ಥಿತಿಯನ್ನು ಪರಿಶೀಲಿಸಿ. ಅವರು ಸ್ಥಾನದಲ್ಲಿ ಬಲವಾಗಿರಬೇಕು, ಏಕೆಂದರೆ ಲೂಸ್ ಅಥವಾ ಡ್ಯಾಮೇಜ್ ಲಿಮಿಟ್ ಸ್ವಿಚ್ ಮಿಷಿನ್ದಲ್ಲಿ ನಿರಂತರ ದೋಷವನ್ನು ಉಂಟುಮಾಡಬಹುದು. ಅಂತಿಮವಾಗಿ ಫೈನಲ್ ಪಾಯಿಂಟ್ ಅಲೈನ್ಮೆಂಟನ್ನು ಪರಿಶೀಲಿಸಿ. ವರ್ಷಕ್ಕೊಮ್ಮೆ ಅಗತ್ಯವಿರುವ ನಿಗದಿತಕ್ಕೆ ಅನುಗುಣವಾಗಿ ಹೆಡ್ ಸ್ಟಾಕ್ನ ಸೆಂಟರ್ದೊಂದಿಗೆ ಸೆಂಟರ್ ಟೇಲ್ ಸ್ಟಾಕ್ಸ್ನ ಜೋಡಿಯನ್ನು ಪರಿಶೀಲಿಸಿ. ಇಲ್ಲಿ ಸೆಂಟರ್ಗಳ ನಡುವೆ ಒಟ್ಟು ಪ್ಯಾರಲಲ್ ಬಾರ್ ಅನ್ನು ಅಳವಡಿಸುವ ಮೂಲಕ ಮತ್ತು ಸೆಂಟರ್ಸ್ ನಡುವೆ ಪ್ಯಾರಲಿಸಮ್ ಅನ್ನು ಪರಿಶೀಲಿಸಲು ಡಯಲ್ ಇಂಡಿಕೇಟರ್ ಅನ್ನು ಬಳಸುವ ಮೂಲಕ ಜೋಡಿಯನ್ನು ಪಡೆಯಬಹುದು. ಚರ್ಚಿಸಿದ ಕೀ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. ವಾಡಿಕೆ ಪರಿಶೀಲನೆಯನ್ನು ನಿಭಾಯಿಸುವಾಗ ಪವರ್ ಸಪ್ಲೈಯನ್ನು ಆಫ್ ಮಾಡಿ. ಯಾವುದೇ ಡ್ಯಾಮೇಜ್ಗಾಗಿ ಬೆಲ್ಟ್ಸ್, ಲಿಮಿಟ್ ಸ್ವಿಚಸ್, ಲೂಬ್ರಿಕೆಂಟ್ಸ್ ಮತ್ತು ಎಲ್ಲ ಮೂವಿಂಗ್ ಪಾರ್ಟ್ಸ್ನ ಸ್ಥಿತಿಯನ್ನು ಪರಿಶೀಲಿಸಿ. ಕೂಲೆಂಟ್ ಟ್ಯಾಂಕ್ನಲ್ಲಿ ಕೂಲೆಂಟ್ ಲೆವೆಲ್ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿ. ಫೈನಲ್ ಪಾಯಿಂಟ್ ಅಲೈನ್ಮೆಂಟ್ನ ಪರಿಶೀಲಿಸಿ. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ಮಿಷಿನ್ ಬಳಕೆ ಸಂದರ್ಭದಲ್ಲಿ ನಿಭಾಯಿಸುವಾಗ ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಪರಿಪೂರ್ಣ ಮಾಡುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.